ದರ್ಶನ್ ಅವರು ಹಾಗಾಗಿ ಸಿನಿಮಾ ರಂಗದ ಚಟುವಟಿಕೆಗಳಿಂದ ದೂರ ಉಳಿದಿದ್ದಾರೆ. ಆದರೆ ಜೈಲಿನಲ್ಲಿರುವ ದರ್ಶನ್ ಅವರ ಪಾಲಿಗೂ ಕೂಡ ಒಂದು ಗುಡ್ ನ್ಯೂಸ್. 69ನೇ ಫಿಲ್ಮ್ ಫೇರ್ ಅವಾರ್ಡ್ಗೆ ದರ್ಶನ್ ಅವರ ಹೆಸರು ಕೂಡ ನಾಮನಿರ್ದೇಶನವಾಗಿದೆಯಂತೆ. ಹಲವು ವಿಭಾಗಗಳಲ್ಲಿ ಕಾಟೇರ ಸಿನಿಮಾ ನಾಮಿನೇಟ್ ಆಗಿದೆ. ಉತ್ತಮ ನಟ ಪ್ರಶಸ್ತಿಗೆ ದರ್ಶನ್ ಅವರ ಹೆಸರು ಕೂಡ ಇದೀಗ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ. 69ನೇ ಫಿಲ್ಮ್ ಫೇರ್ ಅವಾರ್ಡ್ ಅನೇಕ ವಿಭಾಗಗಳಲ್ಲಿ ಕಾಟೇರ ಚಿತ್ರ ಹಾಗೆ ಉತ್ತಮ ನಟ ವಿಭಾಗದಲ್ಲಿ ಖುದ್ದು ದರ್ಶನ್ ಅವರ ಹೆಸರನ್ನ ನಮೂದು ಮಾಡಲಾಗಿದೆ. ಇನ್ನ ಜೂರಿಗಳು ಈ ಆರೋಪ ಪ್ರಕರಣವನ್ನ ಪ್ರತ್ಯೇಕವಾಗಿರಿಸಿ ಕೇವಲ ಕಾಟೇರ ಚಿತ್ರದಲ್ಲಿನ ನಟನೆಯನ್ನ ಮಾತ್ರ ಗಮನದಲ್ಲಿಟ್ಟುಕೊಂಡು ಜಡ್ಜ್ ಮಾಡ್ತಾರಾ, ತೀರ್ಪನ್ನ ನೀಡ್ತಾರಾ, ಕಾದ್ ನೋಡ್ಬೇಕಾಗಿದೆ. ಮತ್ತೊಂದು ಕಡೆ ನಿನ್ನೆ ಪಂಚೆ ಉಟ್ಟು ಬಂದ ರೈತನಿಗೆ ಅಪಮಾನ ಮಾಡಿದ ಪ್ರಕರಣ. ಜಿಟಿ ಮಾಲ್ಗೆ ಬೀಗ ಹಾಕೋಕೆ ಇದೀಗ ಪಾಲಿಕೆ ಸಿದ್ಧವಾಗಿದೆ. ಶಾಸಕರ ಆಗ್ರಹದ ಹಿನ್ನೆಲೆಯಲ್ಲಿ ಮಾಲ್ಗೆ ಬೀಗ ಹಾಕೋಕೆ ಸಜ್ಜಾಗಿದೆ. ಸದ್ಯ ಜಿಟಿ ಮಾಲ್ ಬಳಿ ಪೊಲೀಸರು ನಿಗಾ ವಹಿಸಿದ್ದಾರೆ. ಮಾಲ್ ಬಳಿ ಬಂದಿದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳು. ಸದ್ಯದಲ್ಲೇ ಅದರ ದೃಶ್ಯವನ್ನ ಕೂಡ ನಿಮ್ಮ ಮುಂದೆ ತೋರಿಸ್ತೀವಿ. ಫಕೀರಪ್ಪ ಅನ್ನೋ ರೈತ ಮಗನ ಜೊತೆಯಲ್ಲಿ ಫಿಲ್ಮ್ ನೋಡ್ಲಿಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಪಂಚೆ ಉಟ್ಕೊಂಡು ಬಂದ್ರೆ ಮಾಲ್ ಒಳಗಡೆ ಪ್ರವೇಶ ಇಲ್ಲ ಅಂತ ನಿರಾಕರಣೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲೂ ಕೂಡ ಚರ್ಚೆ ಆಯಿತು. ಮಾಲ್ಗೆ ಕರೆಂಟ್ ಕಟ್ ಮಾಡಬೇಕು, ಮಾಲನ್ನ ಬೀಗ ಹಾಕಬೇಕು, ಆ ಮೂಲಕ ಮುಂದೆ ಯಾರು ಕೂಡ ಇಂಥ ದುಡುಕು ಪ್ರದರ್ಶನ ಮಾಡಬಾರ್ದು ಅನ್ನೋ ನಿಲುವಿಗೆ ಇವತ್ತು ಸದನದಲ್ಲೂ ಕೂಡ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಇದರ ಬೆನ್ನಲ್ಲೇ ಇದೀಗ ಬಿಬಿಎಂಪಿ ಅಧಿಕಾರಿಗಳು ಮಾಲ್ಗೆ ಬೀಗ ಹಾಕಲಿಕ್ಕೆ ಮುಂದಾಗ್ತಿದ್ದಾರೆ. ಕ್ರಮ ತಗೊಂಡು ಮುಚ್ಚೋತ ಮೊನ್ನೆ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿಬಿಎಂಪಿ ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚುವಂಥ ಕೆಲಸ ಮಾಡ್ತೀವಿ ಸಭಾ. ಮೊನ್ನೆ ಸಭಾಧ್ಯಕ್ಷರೇ, ಅದೇ ನಾನು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ, ಬೀಗ ಹಾಕೋದು ಅಂದ್ರೆ ಹೆಂಗೆ? ಬಂದೇ ಮಾಡ್ಬಿಡ್ತಾರ ಕಂಪ್ಲೀಟ್ ಆಗಿ? ಎಷ್ಟು ದಿನ, ಏನ್ ಕತೆ? ಇದಕ್ಕೆ ಆ ಜಿಟಿ ಮಾಲ್ನವ್ರನ್ನೇನಾದ್ರೂ ಕಾನೂನಾತ್ಮಕವಾಗಿ ಒಬ್ಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯತೆಗಳಿದೆಯಾ? ಸ್ಮಿತಾ, ರೈತನಿಗೆ ಅಪಮಾನ ಮಾಡಿರೋ ವಿಚಾರವಾಗಿ ಜಿಟಿ ಮಾಲ್ ವಿರುದ್ಧ ಇದೀಗ ಸದನದಲ್ಲಿ ತುಂಬಾ ಚರ್ಚೆ ಆಗ್ತಿದೆ. ಕೆಲವರು ಶಾಸಕರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಒಂದ್ ಕಡೆ ಕರೆಂಟ್ ಕಟ್ ಮಾಡಿ 1 ವೀಕ್ ಅಂತ ಹೇಳ್ತಿದ್ರೆ, ಮತ್ತೊಂದ್ ಕಡೆ ಬೀಗ ಹಾಕಬೇಕಂತ ಒಂದ್ ಕಡೆ ಹೇಳ್ತಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ, ಬಟ್ ಇನ್ನೂ ಬೀಗ ಹಾಕೋ ಕೆಲಸ ಮಾಡಿಲ್ಲ. ಅದಕ್ಕಂದ್ರೆ ಅವರು ಐಡಿ ಕಾರ್ಡ್ ಹಾಕೊಂಡು ಬಂದಿದ್ರು, ಮಾಧ್ಯಮದವ್ರು ನೋಡಿ ಮತ್ತು ಐಡಿ ಕಾರ್ಡ್ ತೆಗೆದುಬಿಟ್ಟು ಮತ್ತೆ ಹೊರಗಡೆ ಹೋಗಿದ್ದಾರೆ. ಕೆಲವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ಅದಲ್ಲದೆ ಬಿಬಿಎಂಪಿ ಕಮಿಷನರ್ ಬೆಂಗಳೂರಿಲಿಲ್ಲ, ಡೆಲ್ಲಿಯಲ್ಲಿ ಇದ್ದಾರೆ, ಅವ್ರ ಜೊತೆ ಸಮಾವೇಶ ಮಾಡಬೇಕಾಗತ್ತೆ. ಯಾವ ರೀತಿ ಬೀಗ ಆಗ್ಬೋದಾ ಇಲ್ವಾ ಅಂತ. ಯಾಕಂದ್ರೆ ತೆರಿಗೆ ಕಟ್ಟಿಲ್ಲ ಎಂಬ ವಿಚಾರವಾಗಿ ಬೀಗ ಆಗ್ಬೋದು, ಬಟ್ ಈ ಒಂದು ವಿಚಾರಕ್ಕೆ ಬೀಗ ಆಗ್ಬೇಕಾ ಇಲ್ವಾ ಎಂಬುದು ಅವರಿಗೆ ಸಹ ಇನ್ನು ಗೊಂದಲ ನಿರ್ಮಾಣವಾಗಿದೆ. ಸದ್ಯಕ್ಕೆ ಜಿಟಿ ಮಾಲಿಗೆ ಯಾವುದೇ ರೀತಿಯ ಬೀಗ ಹಾಕಿಲ್ಲ. ಸರ್ಕಾರ ಯಾವುದಾದ್ರೂ ಒಂದು ಖಡಕ್ ಸೂಚನೆ ಆದ್ಮೇಲೆ ಬೀಗ ಹಾಕುವ ಲಕ್ಷಣ ಇದೆ. ಸ್ಮಿತಾ, ರೈಟ್, ಧನ್ಯವಾದ. ಉದ್ಯೋಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗೊಂದಲದ ನಿಲುವಿನ ವಿರುದ್ಧ ಈಗ ಕನ್ನಡ ಪರ ಹೋರಾಟಗಾರರು ಸಿಡಿದೆದ್ದಿದ್ದಾರೆ. ತೆರಳು ಕರವೇ ಅಧ್ಯಕ್ಷ ಟಿ.ಎ. ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಈ ರೀತಿ ಮಾಡ್ತಾರೆ ಅಂತ ನಾವು ಭಾವಿಸಿರ್ಲಿಲ್ಲ. ಸಿದ್ದರಾಮಯ್ಯ ಅವರು ಉಲ್ಟಾ ಹೊಡೆದಿದ್ದಾರೆ. ಸೋಮವಾರದ ಒಳಗೆ ಮಸೂದೆಯನ್ನ ಪಾಸ್ ಮಾಡಬೇಕು, ಇಲ್ವಾದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಕರವೇ ಅಧ್ಯಕ್ಷ. ಸರ್ಕಾರ ಇದೀಗ ಯೂ ಟರ್ನ್ ಹೊಡೆದಿದೆ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಧೇಯಕ ಇದೀಗ ತಡೆ ತಂದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನಾರಾಯಣಗೌಡ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸಿದ್ದರಾಮಯ್ಯನವರ ನಡೆಯನ್ನು ನಾನು ಭಾರಿ ಪ್ರೀತಿಯಿಂದ ಅಭಿನಂದಿಸಿದ್ದೆ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲೂ ಸಹ ಮುಖ್ಯಮಂತ್ರಿಗಳು ನನಗೆ ಹೇಳಿದ ಮಾತು ಏನಪ್ಪ ಅಂದರೆ, ನಾನು ಕನ್ನಡದ ಪರವಾಗಿದ್ದೀನಿ, ಕನ್ನಡಿಗರ ಪರವಾಗಿದ್ದೀನಿ, ನಾನು ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ, ನನಗೆ ಕನ್ನಡ ಮಕ್ಕಳ ಭವಿಷ್ಯ ಮುಖ್ಯ, ನಾನು ನಿಮ್ಮ ಜೊತೆಲಿದ್ದೀನಿ, ಹೋಗಿ ಅದೆಲ್ಲದೂ ಸರಿಯಾಗುತ್ತೆ, ಒಳ್ಳೆಯದಾಗುತ್ತೆ ಅಂಥೇಳಿ ನನಗೆ ಬೆಳಗ್ಗೆ ಭರವಸೆ ಕೊಟ್ಟರು. ನಾನು ಭಾರಿ ಖುಷಿಯಿಂದ 40 ವರ್ಷಗಳ ನಿರಂತರವಾದ ಹೋರಾಟ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕು ಅಂತ ಹೇಳಿ
ರಾಜ್ಯದಲ್ಲಿ 40 ವರ್ಷಗಳ ನಿರಂತರದ ಹೋರಾಟಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಒಂದು ಇತಿಹಾಸವನ್ನು ಬರೀತಾರೆ. ಅವರಿಗೆ ಕಾಳಜಿ ಇದೆ, ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇದೆ ಅಂತ ಹೇಳಿ 15ನೇ ತಾರೀಕು ಅವರು ಏನು ಮಳೆಗೆ ಉತ್ತರ ಕನ್ನಡದಲ್ಲಿ ಸರಣಿ ಗುಡ್ಡ ಕುಸಿತಗಳು ಉಂಟಾಗ್ತಾ ಇದೆ. ಗುಡ್ಡ ಕುಸಿತದ ಬೆನ್ನಲ್ಲೇ ಮತ್ತೊಂದು ಆತಂಕ ಎದುರಾಗ್ತಾ ಇದೆ. ಗುಡ್ಡ ಕುಸಿತದ ಜಾಗದಲ್ಲೇ ಮತ್ತೆ ಕುಸಿತದ ಭೀತಿ ಶುರುವಾಗಿದೆ. ಇವತ್ತು ಬೆಳಗ್ಗೆ ಅಲ್ಪ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ. ಜಿಯೋಲಾಜಿಕಲ್ ತಜ್ಞರಿಂದ ಪರಿಶೀಲನೆ ಕೂಡ ನಡೆಸಲಾಗಿದೆ. ತಜ್ಞರ ವರದಿ ಕೊಡುವವರೆಗೂ ಕೂಡ ಸಂಚಾರವನ್ನ ಸ್ಥಗಿತ ಮಾಡಲಾಗಿದೆ. ಶಾಸಕ ಸತೀಶ್ ಸೈಲ್ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಲೀಗ್ ನಾಗೇಂದ್ರ ಬಾಬು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗಿದೆ. ನಾನೀಗ ಶಿರೂರಿನಲ್ಲಿ ಗುಡ್ಡ ಕುಸಿತ ಆದಂತಹ ಜಾಗದಲ್ಲಿದ್ದೀನಿ. ಈ ಒಂದು ಜಾಗದಲ್ಲಿ ನಾವು ಗಮನಿಸ್ಬೋದು, ಗುಡ್ಡ ಕುಸಿತ ಆಗಿ ಸಾಕಷ್ಟು ಸಮಸ್ಯೆ ಆಗಿತ್ತು. ನಮ್ಮ ಕ್ಯಾಮ್ರಾಮನ್ಗೆ ಆ ಒಂದು ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ತಿಳಿಸ್ತೀನಿ. ನಾವೀಗೇನು ಗಮನಿಸ್ತಾ ಇದ್ದೀವಿ, ಆ ಒಂದು ಗುಡ್ಡದ ಮಧ್ಯಭಾಗದಲ್ಲಿ ಕಿರಿದಾಗಿ ಮತ್ತೊಮ್ಮೆ ಗುಡ್ಡ ಕುಸಿತಿರುವಂಥ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಈ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುವಂಥ ಆತಂಕ ಶುರುವಾಗಿದ್ದು, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಕೆಲಸಗಳಾಗ್ತಾ ಇದೆ. ನೋಡಿ, ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೂಡ ಅಲ್ಲಿ ಆ ಒಂದು ಗುಡ್ಡ ನಾವು ಗಮನಿಸ್ತಾ ಇದ್ವಿ, ಆ ಗುಡ್ಡ ಮತ್ತೊಮ್ಮೆ ಕುಸಿಯುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾರಣ ಅಲ್ಲಿ ನೀರು ಕೂಡ ಸೋರ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಮತ್ತೊಮ್ಮೆ ಈ ಒಂದು ಗುಡ್ಡ ಕುಸಿಯುವಂಥ ಆತಂಕ ಎದುರಾಗಿದ್ದು, ಈ ಒಂದು ಗುಡ್ಡ ಕುಸಿಯುವಂಥ ಜಾಗದ ಪಕ್ಕದಲ್ಲಿ ಗಂಗಾವಳಿ ನದಿ ಇದೆ. ಗಂಗಾವಳಿ ನದಿಯ ಪಕ್ಕದಲ್ಲಿರುವಂಥ ಗ್ರಾಮಸ್ಥರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ಮತ್ತೊಮ್ಮೆ ಗುಡ್ಡ ಕುಸಿಯುವಂಥ ಆತಂಕ ಇದ್ದು, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡಿಂದ ರಿಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗಿದೆ. ನಾನೀಗ ಶಿರೂರಿನಲ್ಲಿ ಗುಡ್ಡ ಕುಸಿತ ಆದಂತಹ ಜಾಗದಲ್ಲಿದ್ದೀನಿ. ಈ ಒಂದು ಜಾಗದಲ್ಲಿ ನಾವು ಗಮನಿಸ್ಬೋದು, ಗುಡ್ಡ ಕುಸಿತ ಆಗಿ ಸಾಕಷ್ಟು ಸಮಸ್ಯೆ ಆಗಿತ್ತು. ನಮ್ಮ ಕ್ಯಾಮ್ರಾಮನ್ಗೆ ಆ ಒಂದು ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ತಿಳಿಸ್ತೀನಿ. ನಾವೀಗೇನು ಗಮನಿಸ್ತಾ ಇದ್ದೀವಿ, ಆ ಒಂದು ಗುಡ್ಡದ ಮಧ್ಯಭಾಗದಲ್ಲಿ ಕಿರಿದಾಗಿ ಮತ್ತೊಮ್ಮೆ ಗುಡ್ಡ ಕುಸಿತಿರುವಂಥ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಈ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುವಂಥ ಆತಂಕ ಶುರುವಾಗಿದ್ದು, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಕೆಲಸಗಳಾಗ್ತಾ ಇದೆ. ನೋಡಿ,